ಚನ್ನಪಟ್ಟಣದ ಬೈ ಎಲೆಕ್ಷನ್ ರಾಜ್ಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಅಭ್ಯರ್ಥಿಗಳು ಯಾರೇ ಇರಲಿ ಫೈಟ್ ನಡೆಯೋದು ಡಿಕೆ ಮತ್ತು ಎಚ್ಡಿಕೆ ನಡುವೆ ಅನ್ನುವಂಗೆ ಭಾಸವಾಗ್ತಾ ಇದೆ. ವಾರದಲ್ಲಿ ಎರಡೆರಡು ಸಲ ಚನ್ನಪಟ್ಟಣಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಚುನಾವಣೆ ಘೋಷಣೆ ಆಗೋವರೆಗೂ ಕೂಡ ಇದೇ ರೀತಿಯಾಗಿ ಈ ಭೇಟಿಯನ್ನ ಕೊಡ್ತಲೇ ಇರ್ತಾರೆ. ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಚುನಾವಣಾ ತಾಲೀಮನ್ನು ಏನಾದರೂ ನಡೆಸ್ತಾ ಇದ್ದಾರಾ? ಒಂದಿನ ಸರ್ಕಾರಿ ಭೇಟಿ, ಇನ್ನೊಂದಿನ ಪಕ್ಷದ ಕಾರ್ಯಕ್ರಮ, ಹಿಂಗೆ ನೆಪಗಳ ನೋಡಿಕೊಂಡು ಚನ್ನಪಟ್ಟಣಕ್ಕೆ ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ಶತಾಯಗತಾಯ ಚನ್ನಪಟ್ಟಣ ಗೆಲ್ಲೇಬೇಕು ಅಂತ ಡಿಕೆಶಿ ತಂತ್ರವನ್ನು ಹೇಳ್ತಾ ಇದ್ದಾರೆ. ಅಭ್ಯರ್ಥಿಗಳ ಗೊಂದಲ ಮೈತ್ರಿಯಲ್ಲೂ ಇದೆ, ಕಾಂಗ್ರೆಸ್ನಲ್ಲೂ ಇದೆ. ಯಾರನ್ನ ಹಾಕ್ತಾರೆ ಅಂತ ಗೊತ್ತಿಲ್ಲ. ಆದರೆ ಅಭ್ಯರ್ಥಿನ ಯಾರನ್ನೇ ಹಾಕಲಿ ಫೈಟ್ ನಡೆಯೋದು ನೇರವಾಗಿ ಸೇಮ್ ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾಗಿತ್ತು ಎಂಪಿ ಎಲೆಕ್ಷನ್ನಲ್ಲಿ ಡಿಕೆ ಎಚ್ಡಿಕೆ ಅಂತ, ಹಾಗೆ ಇಲ್ಲೂ ಕೂಡ ನಡೆಯೋ ಸಾಧ್ಯತೆ ಇದೆ. ಇದರ ನಡುವೆ ಒಂದು ರೀತಿ ಮ್ಯಾರಥಾನ್ ಭೇಟಿ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಒಂದ್ಸಲ ಗೌರ್ಮೆಂಟ್ ಪ್ರೋಗ್ರಾಮ್, ಇನ್ನೊಂದ್ಸಲ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅಂತ ಚನ್ನಪಟ್ಟಣಕ್ಕೆ ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಚುನಾವಣಾ ಗಿಮಿಕ್ ಅಂತ ಮಾತನಾಡಲಾಗ್ತಾ ಇದೆ. ತಪ್ಪೇನಿಲ್ಲ, ಅವ್ರವ್ರ ಪ್ರಯತ್ನ ಅವ್ರವ್ರು ಮಾಡ್ತಾ ಇದ್ದಾರೆ. ತಂತ್ರಗಾರಿಕೆಗಳು ಆಗ್ಲೇಬೇಕಲ್ವಾ ರಾಜಕೀಯದಲ್ಲಿ. ಅದು ಮೈತ್ರಿ ಕಡೆಯಿಂದಲೂ ಆಗುತ್ತೆ, ಕುಮಾರಸ್ವಾಮಿ ಅವ್ರ ಕಡೆಯಿಂದ, ಬಿಜೆಪಿ ಕಡೆಯಿಂದ, ಹಾಗೆ ಕಾಂಗ್ರೆಸ್ ಕಡೆಯಿಂದಲೂ ಆಗುತ್ತೆ. ಬಟ್ ಚನ್ನಪಟ್ಟಣವನ್ನ ಬಹಳ ವೈಯಕ್ತಿಕವಾಗಿ ಮತ್ತು ಸೀರಿಯಸ್ ಆಗಿ ಗಂಭೀರವಾಗಿ ತಗೊಂಡಿದ್ದಾರೆ ಡಿಕೆ ಶಿವಕುಮಾರ್. ಗೆಲ್ಲಲೇಬೇಕು ಅಂತ. ಈಗ ಜನಕ್ಕೆ ಏನೂ ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ. ನಾವೇನಾದ್ರು ಒಂದು ಅಷ್ಟೋ ಇಷ್ಟು ಅಳ್ಳ ಸೇವೆ ಮಾಡೋಣ ಅಂತೇಳಿ ಒಂದು ರೈಟ್ ಟೈಮ್. ಈಗ ಜನಕ್ಕೆ ಏನಾದ್ರು ಒಂದು ಅಲ್ಲಿ ಒಂದು ಸಣ್ಣ ಪಣ್ಣ ಸಹಾಯ ಮಾಡೋಣ ಬಡವ್ರಿಗೆ. ಈ ಎಲೆಕ್ಷನ್ನು ನನ್ನ ತಮ್ಮಂಗೂ ಏನು ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ. ನಮ್ಮ ಕ್ಷೇತ್ರ ಏನಿದೆ, ಉಪಮುಖ್ಯಮಂತ್ರಿಗಳು ಇವರು ಹೋಗಿ ಜನರ ಕುಂದುಕೊರತೆಯನ್ನ ಕೇಳಿರ್ತಕ್ಕಂಥದ್ದಕ್ಕೆ ನಾನು ಅವರಿಗೆ ಅಭಾರಿಯಾಗಿದ್ದೇನೆ. 1985 ಉಪಚುನಾವಣೆ ನಾನೇ ಸ್ಪರ್ಧೆ ಮಾಡಿದ್ರೆ ದೇವೇಗೌಡರು ನನಗೆ ಪರ್ಮಿಷನ್ ಕೊಟ್ಟಿದ್ರೆ ಅವತ್ತು ಆ ಕ್ಷೇತ್ರದ MLA ನಾನು ಆಗ್ತಿದ್ದೆ. ಇವರು 89ರಲ್ಲಿ MLA ಆಗದ, ಇವರು ಪಾಪ ರಾಜಕಾರಣಕ್ಕೆ ಎಂಟರ್ ಆಗಕ್ಕೆ ಆಗ್ತಿರ್ಲಿಲ್ಲ. ಈಗ ಜನಕ್ಕೆ ಏನೂ ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ. ನಾವೇನಾದ್ರು ಒಂದು ಅಷ್ಟೋ ಇಷ್ಟು ಅಳ್ಳ ಸೇವೆ ಮಾಡೋಣ ಅಂತೇಳಿ ಒಂದು ರೈಟ್ ಟೈಮ್. ಈಗ ಜನಕ್ಕೆ ಏನಾದ್ರು ಒಂದು ಅಲ್ಲಿ ಒಂದು ಸಣ್ಣ ಪಣ್ಣ ಸಹಾಯ ಮಾಡೋಣ ಬಡವ್ರಿಗೆ. ಈ ಎಲೆಕ್ಷನ್ನು ನನ್ನ ತಮ್ಮಂಗೂ ಏನು ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ. ನಮ್ಮ ಕ್ಷೇತ್ರ ಏನಿದೆ, ಉಪಮುಖ್ಯಮಂತ್ರಿಗಳು ಇವರು ಹೋಗಿ ಜನರ ಕುಂದುಕೊರತೆಯನ್ನ ಕೇಳಿರ್ತಕ್ಕಂಥದ್ದಕ್ಕೆ ನಾನು ಅವರಿಗೆ ಅಭಾರಿಯಾಗಿದ್ದೇನೆ. 1985 ಉಪಚುನಾವಣೆ ನಾನೇ ಸ್ಪರ್ಧೆ ಮಾಡಿದ್ರೆ ದೇವೇಗೌಡರು ನನಗೆ ಪರ್ಮಿಷನ್ ಕೊಟ್ಟಿದ್ರೆ ಅವತ್ತು ಆ ಕ್ಷೇತ್ರದ MLA ನಾನು ಆಗ್ತಿದ್ದೆ. ಇವರು 89ರಲ್ಲಿ MLA ಆಗದ, ಇವರು ಪಾಪ ರಾಜಕಾರಣಕ್ಕೆ ಎಂಟರ್ ಆಗಕ್ಕೆ ಆಗ್ತಿರ್ಲಿಲ್ಲ.